ಈ ಕಾವೇರಿ ನದಿಯು ಕೂಡ ಅನಂತ ರೂಪಿಣಿ ಆಗಿದ್ದಾಳೆ. ಹೇಗೆ? ಸದಾಕಾಲ ಶ್ರೀರಂಗ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ರಂಗನಾಥ ಸ್ವಾಮಿ ಇದ್ದಾನೆ, ಆ ರಂಗನಾಥನ ಸೇವೆಯನ್ನ ಸದಾ ಕಾಲ ಮಾಡ್ತಾ ಇದ್ದಾಳಂತೆ ಈ ಕಾವೇರಿ ನದಿ. ಹೇಗೆ? ಅನಂತ ರೂಪವನ್ನ ಧರಿಸಿದ ಇವಳು ಶೇಷ ಭಾವವನ್ನ ಹೊಂದಿ ಆ ರಂಗನಾಥನಿಗೆ ಹಾಸಿಗೆಯ ರೂಪದಲ್ಲಿ ಸದಾ ಕಾಲ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಹಾಗಾಗಿ ಅನಂತ ರೂಪವನ್ನ ಧರಿಸಿ ಜಗತ್ತಿನಲ್ಲಿ ಯಾವ ರೀತಿ ಅನೇಕ ರೀತಿಯಾಗಿ ಪ್ರವಹಿಸ್ತಾಳೋ ಹಾಗೆ ಅನಂತ ನಾಮಕಳಾಗಿ ಶೇಷನಾಗಿ ಆ ಶ್ರೀರಂಗನಾಥನಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ. ಆದ್ದರಿಂದ ಕಾವೇರಿ ಅನಂತ ರೂಪ ಉಳ್ಳವಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾವೇರಿ ನದಿಯನ್ನ ವರ್ಣನೆ ಮಾಡ್ತಾ ಅದರ ಮಹಿಮೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಯಾಂ ಪ್ರವಾಲಲಹರೀಂ ಮನೋಹರಾಮುದ್ವಹತ್ಯದಿ ವಸಂತಮಂಬುಧೌ ತೀರಚಂಪಕಸುಮೋತ್ಕರ ಲಸಂತ್ಯುತ್ಸವಾಯ ಕೃತದೀಪಿಕಾ ಇವ. ಈ ವಸಂತ ಋತುವಿನಲ್ಲಿ ಚೈತ್ರ ವೈಶಾಖ ಮಾಸಗಳು ಬರ್ತಾವೆ. ಆಗ ಕಾವೇರಿ ನದಿ ಸುಮಾರು 400 ಮೈಲುಗಳನ್ನ ಹರಿದು ಯಾವ ಸಮುದ್ರದಲ್ಲಿ ಆ ಕಾವೇರಿ ನದಿ ಸೇರತ್ತೋ ಅಂಥ ಸ್ಥಳದಲ್ಲಿ ಕೆಂಪಾದ ಹವಳಗಳು, ಆ ಹವಳದ ಬಣ್ಣದಿಂದ ಕಾವೇರಿ ನದಿಯ ಅಲೆಗಳೂ ಕೂಡ ಅತ್ಯಂತ ಶೋಭಾಯಮಾನವಾಗಿ ಕಾಣಿಸ್ತಾ ಇದ್ದಾವೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂದರೆ, ಒಬ್ಬ ಪುರುಷ ಒಬ್ಬ ಕನ್ಯೆಯನ್ನ ಮದುವೆ ಆಗಬೇಕಾದರೆ ಆ ಕನ್ಯೆ ಯಾವ ರೀತಿಯಾಗಿ ಅನೇಕ ಆಭರಣಗಳಿಂದ ಅಲಂಕೃತಳಾಗಿ ತನ್ನ ಭಾವಿ ಗಂಡನ ಮುಂಭಾಗದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೋ ಹಾಗೆ ಈ ಕಾವೇರಿ ನದಿಯು ಕೂಡ ಸಮುದ್ರ ರಾಜನ ಹತ್ತಿರ ವಿವಾಹವನ್ನ ಮಾಡಿಕೊಳ್ಳೋದಕ್ಕೋಸ್ಕರ ಧವಂತದಿಂದ ಬರ್ತಾ ಇದೆ. ಆಗ ಈ ಕಾವೇರಿ ನದಿ ಮದುವೆ ಕಾಲದಲ್ಲಿ ಅನೇಕ ರೀತಿಯಾದ ಅರಿಶಿನ, ಕುಂಕುಮ ಹಾಗೆ ಆಭರಣ ದ್ರವ್ಯಗಳು, ಈ ಎಲ್ಲ ಮಂಗಲ ದ್ರವ್ಯಗಳಿಂದ ಅಲಂಕೃತಳಾಗಿ ಆ ಕಾವೇರಿ ನದಿ ಶೋಭಿಸ್ತಾ ಇದ್ದಾಳೆ. ಅಂಥ ಕಾವೇರಿ ನದಿಯನ್ನ ಮುತ್ತು ಹವಳಗಳಿಂದ ಅಲಂಕೃತಳಾದ ಯಾವ ಕಾವೇರಿ ನದಿ ಇದೆ ಅವಳನ್ನ ಸಮುದ್ರ ರಾಜ ವಿವಾಹ ಆಗ್ತಾನೆ. ಅಂದ್ರೆ ಏನರ್ಥ? ಒಬ್ಬ ಪುರುಷ ಕನ್ಯೆಯನ್ನ ಮದುವೆ ಆದ ಮೇಲೆ ಆ ಕನ್ಯೆಯನ್ನ ಯಾವ ರೀತಿ ತನ್ನ ಹತ್ತಿರ ಸೆಳೆದುಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೋ ಅದೇ ರೀತಿ ಈ ಸಮುದ್ರ ರಾಜನು ಕೂಡ ಆ ಕಾವೇರಿ ನದಿಯನ್ನ ತನ್ನ ಒಡಲಲ್ಲಿ ಸೇರಿಸಿಕೊಳ್ತಾನೆ.
ಆ ಸಂದರ್ಭದಲ್ಲಿ ತೀರದಲ್ಲಿ ಅನೇಕ ಜಾತಿಯ ಸಂಪಿಗೆ ಹೂವುಗಳು ಬೆಳೆದಿದ್ದಾವೆ. ಅದನ್ನ ನೋಡಿ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಉತ್ಸವಾಯ ಕೃತ ದೀಪಕಾಹ ಇವಲ ಸಂತಿ. ನಮ್ಮ ಮನೆಯಲ್ಲಿ ಉತ್ಸವ ಆದರೆ, ದೀಪಾವಳಿ, ಯುಗಾದಿ, ನವರಾತ್ರಿ ಅಥವಾ ಮಠ ಮಂದಿರಗಳಲ್ಲಿ ಉತ್ಸವಾದಿಗಳು ನಡೆದರೆ ಯಾವ ರೀತಿ ದೀಪಾಲಂಕಾರದಿಂದ ಆ ಸ್ಥಳಗಳು ಶೋಭಾಯಮಾನವಾಗಿ ಕಾಣಿಸ್ತಾವೋ ಅದೇ ರೀತಿಯಾಗಿ ಈ ಸಮುದ್ರ ರಾಜ ಕಾವೇರಿ ನದಿ ಇವರಿಬ್ಬರ ವಿವಾಹ ಮಹೋತ್ಸವದಲ್ಲಿ ಸಾಲಾಗಿ ಬೆಳೆದಿರತಕ್ಕಂತಹ ಯಾವ ಸಂಪಿಗೆ ಹೂ ಇದ್ದಾವೆ ಆ ಹೂವುಗಳು ಒಳ್ಳೆ ದೀಪಗಳ ಉತ್ಸವದಂತೆ ಅತ್ಯಂತ ಶೋಭಾಯಮಾನವಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ಕವಿಗಳ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡಿ ಮುಂದಿನ ಶ್ಲೋಕದಲ್ಲಿ ಕಾವೇರಿ ನದಿಗೆ ಮರುದ್ವೃಧ ಅನ್ನೋ ಹೆಸರು ಇದೆ. ನಾವೆಲ್ಲ ಪ್ರತಿನಿತ್ಯ ಕಲಶ ಪೂಜೆಯನ್ನ ಮಾಡಬೇಕಾದ್ರೆ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋಮಂ ಸಚತಾ ಪರುಷ್ಣ್ಯ ಅಸಿಕ್ನ್ಯಾ ಮಾರುದ್ವೃಧೆ. ಕಾವೇರಿ ನದಿಗೆ ಮರುದ್ವೃಧ. ಹೇಗೆ ಆ ಹೆಸರು ಕಾವೇರಿ ನದಿಗೆ ಸಾರ್ಥಕವಾಗಿದೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಶೋಷಕೇಣ ಮರುತಾ ಕಥಂ ನು ಯಾ ವರ್ಧಿತಾ ಚ ಕಥಮಿತ್ಯ ವಿಸ್ಮಯಃ ಸಾ ಯದುಲ್ಲಸದನಂತರೂಪಿಣೀ ಯಾತಿ ರಂಗಪತಿ ಶೇಷತಾಂ ಸದಾ. ಕಾವೇರಿ ನದಿಗೆ ಮರುದ್ವೃಧ. ಮರುತ್ ಅನ್ನೋ ಶಬ್ದಕ್ಕೆ ಗಾಳಿ ಅಂತ ಅರ್ಥ. ವೃಧ ವೃದ್ಧಿಯನ್ನ ಹೊಂದಿದವಳು. ಕಾವೇರಿ ನದಿ ನೋಡಿದರೆ ಗಾಳಿಯಿಂದ ಒಣಗಿ ಹೋಗುವಂತಹ ದ್ರವ್ಯ. ಅದು ಹೇಗ್ ತಾನೆ ಗಾಳಿಯಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ. ಕಥಂ ನು ವರ್ಧಿತಾಚ ಇತಿ ನ ಅವಿಸ್ಮಯ. ಆಶ್ಚರ್ಯ ಏನೂ ಕೂಡ ಅಲ್ಲ. ಯಾಕೆ ಅಂದರೆ ಕವಿಗಳು ಹೇಳ್ತಾ ಇದ್ದಾರೆ, ಉಲ್ಲಸದನಂತ ರೂಪಿಣಿ ಯಾ ಸಾ ಸದಾ ರಂಗಪತಿ ಶೇಷತಾಂ ಯಾತಿ. ಇದೇನು ಅಷ್ಟ ಆಶ್ಚರ್ಯ ಇಲ್ಲ. ಯಾಕೆ ಆಶ್ಚರ್ಯ ಇಲ್ಲ ಅಂದ್ರೆ ಕಾವೇರಿ ನದಿ ಅನಂತ ರೂಪವನ್ನ ಧರಿಸ್ತಾಳೆ. ಅಂದರೆ ಒಬ್ಬಳೇ ಕಾವೇರಿ ಅನಂತ ರೂಪಗಳಿಂದ ಪ್ರವಹಿಸ್ತಾ ಇರ್ತಾಳೆ. ಮತ್ತೆ ಸರ್ಪನಿಗೂ ಕೂಡ ಹೆಸರಿದೆ, ಅನಂತ. ಓಂ ನಮೋ ಭಗವತೆ ಕಾಮರೂಪಿಣೆ ಮಹಾಬಲಾಯ ಅನಂತಾಯ ಅಂತ ಅನಂತ ಅನ್ನೋ ಶಬ್ದ ನಾಗನಿಗೂ ಕೂಡ ಹೆಸರು ಇದೆ. ಈ ಕಾವೇರಿ ನದಿಯೂ ಕೂಡ ಅನಂತ ರೂಪಿಣಿ ಆಗಿದ್ದಾಳೆ. ಹೇಗೆ? ಸದಾಕಾಲ ಶ್ರೀರಂಗ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ರಂಗನಾಥ ಸ್ವಾಮಿ ಇದ್ದಾನೆ, ಆ ರಂಗನಾಥನ ಸೇವೆಯನ್ನ ಸದಾ ಕಾಲ ಮಾಡ್ತಾ ಇದ್ದಾಳಂತೆ ಈ ಕಾವೇರಿ ನದಿ. ಹೇಗೆ? ಅನಂತ ರೂಪವನ್ನ ಧರಿಸಿದ ಇವಳು ಶೇಷ ಭಾವವನ್ನ ಹೊಂದಿ ಆ ರಂಗನಾಥನಿಗೆ ಹಾಸಿಗೆಯ ರೂಪದಲ್ಲಿ ಸದಾ ಕಾಲ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಹಾಗಾಗಿ ಅನಂತ ರೂಪವನ್ನ ಧರಿಸಿ ಜಗತ್ತಿನಲ್ಲಿ ಯಾವ ರೀತಿ ಅನೇಕ ರೀತಿಯಾಗಿ ಪ್ರವಹಿಸ್ತಾಳೋ ಹಾಗೆ ಅನಂತ ನಾಮಕಳಾಗಿ ಶೇಷನಾಗಿ ಆ ಶ್ರೀರಂಗನಾಥನಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ.
ಆದ್ದರಿಂದ ಕಾವೇರಿ ಅನಂತ ರೂಪ ಉಳ್ಳವಳು, ಅನಂತನೇ ಶೇಷ, ಆದ್ದರಿಂದ ಅನಂತ ರೂಪ ಉಳ್ಳವಳು. ಪರಮಾತ್ಮನ ಶೇಷ ಭಾವವನ್ನು ಹೊಂದಿದ ಮೇಲೆ ಪರಮಾತ್ಮನಿಗೆ ಹಾಸಿಗೆ ರೂಪದಲ್ಲಿ ಸೇವೆಯನ್ನ ಸಲ್ಲಿಸಿದ ಮೇಲೆ ಯಾವತ್ತಾದ್ರೂ ಕೂಡ ಕುಂಠಿತ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಗಾಳಿಯಿಂದ ಅಭಿವೃದ್ಧಿಯೇ ಹೊಂದಬೇಕು ಹೊರತು ಯಾವತ್ತೂ ಕೂಡ ಅದು ಕುಂಠಿತವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಪಗಳಿಗೆ ಯಾವತ್ತೂ ಕೂಡ ಆಹಾರ ಮಾರುತ ಅಂದ್ರೆ ಗಾಳಿ. ಹಾಗಾಗಿ ಮಾರುತ ಶೋಷಕನಾದರೂ ಕೂಡ ಪರಮಾತ್ಮನ ಶೇಷ ಭಾವವನ್ನ ಹೊಂದಿರೋ ಕಾರಣದಿಂದ ಮರುತ್ರೂಪವಾದ ಗಾಳಿಯನ್ನ ಆಹಾರವನ್ನಾಗಿ ಸ್ವೀಕಾರ ಮಾಡೋದ್ರಿಂದ ಈ ಕಾವೇರಿ ನದಿಗೆ ಮರುತ್ವೃಧ ಅನ್ನೋ ಹೆಸರು ಬಂದದ್ದು ಸಾರ್ಥಕವಾಗಿ ಇದೆ ಅನ್ನೋದನ್ನ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ರಂಗನಾಥ ಸ್ವಾಮಿ ಈ ಕಾವೇರಿ ನದಿಯ ತೀರದಲ್ಲಿಯೇ ವಾಸ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಆಲೋಚನೆ ಮಾಡಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಸಹ್ಯಭೂಧರ ಸರಸ್ಸರೋಜಿನೀ ಸಾರಸ ಶ್ರಿತಮರಂದ ಸಂತತಿಂ ಯಾ ಬಿಭರ್ತಿ ಪರಥಾರಮೇತ ಕಿಂ ತತ್ರ ರಂಗಪತಿ ಭೃಂಗತಲ್ಲಜಃ. ಈ ಕಾವೇರಿ ನದಿ ಹುಟ್ಟತಕ್ಕಂತಹದ್ದು ಸಖ್ಯ ಪರ್ವತದಲ್ಲಿ. ಈ ಕಾವೇರಿ ನದಿಯ ಪ್ರಾದುರ್ಭಾವ ಆಗುತ್ತೆ. ಆ ಸಖ್ಯ ಪರ್ವತದಲ್ಲಿ ಆದರೂ ಅನೇಕ ಸರೋವರಗಳು ಇದ್ದಾವೆ. ತಾವರೆ ಹೂಗಳು ರಾಶಿ ರಾಶಿಯಾಗಿ ಆ ಸರೋವರದಲ್ಲಿ ಬಿದ್ದಿರ್ತಾವೆ. ಆ ಕಾವೇರಿ ಏನು ಮಾಡ್ತಾಳೆ? ಸಖ್ಯ ಪರ್ವತದಲ್ಲಿ ಪ್ರಾದುರ್ಭೂತಳಾದ ಯಾವ ಕಾವೇರಿ ನದಿ ಇದ್ದಾಳೆ, ಅವಳು ಆ ಹೂವಿನ ಸಿಹಿಯಾದ ಒಂದು ಮಕರಂದವನ್ನ ತಾನು ಹರಿತಾ ಎಲ್ಲೆಲ್ಲಿ ಹರಿತಾಳೋ ಅಲ್ಲೆಲ್ಲ ಕಡೆಯೂ ಕೂಡ ಆ ತಾವರೆಯ ಹೂವಿನ ಮಕರಂದವನ್ನ ತನ್ನೊಟ್ಟಿಗೆ ಹೊತ್ತು ತರ್ತಾಳಂತೆ ಈ ಕಾವೇರಿ ನದಿ. ಈ ರಂಗನಾಥನಾದರೋ ದುಂಬಿಯಂತೆ ಇದ್ದಾನೆ. ಭ್ರಮರ ಏನ್ ಮಾಡ್ತಾನೆ? ಮಕರಂದ ಮಿಶ್ರಿತವಾದ ಯಾವ ಈ ಕಾವೇರಿ ನದಿ ನೀರು ಇದೆ, ಆ ನೀರಿನ ಮಧ್ಯದಲ್ಲಿ ಈ ರಂಗನಾಥ ಸ್ವಾಮಿ ಪವಡಿಸಿದ್ದಾನೆ, ವಿಹಾರ ಮಾಡ್ತಾ ಇದ್ದಾನೆ. ಒಂದು ವೇಳೆ ಆ ರಂಗನಾಥನೆಂಬ ಭ್ರಮರ ಕಾವೇರಿ ನದಿಯಲ್ಲಿ ಇರುವ ಮಕರಂದವನ್ನ ಹೀರದೆ ಇದ್ದಿದ್ದರೆ ಯಾಕ್ತಾನೆ ಆ ರಂಗನಾಥ ಆ ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ದ? ಹಾಗಾಗಿ ಕಾವೇರಿ ನದಿ ಕೇವಲ ತನ್ನ ಹತ್ತಿರ ಬರುವ ಯಾವ ಭಕ್ತರು ಇದ್ದಾರೆ ಆ ಭಕ್ತರನ್ನ ಮಾತ್ರ ಆ ಕಾವೇರಿ ನದಿ ಸೆಳೆಯೋದಲ್ಲ ಹೊರತು ಸ್ವತಃ ಪರಮಾತ್ಮನನ್ನೇ ತಾನು ಹೊತ್ತು ತಂದ ಮಕರಂದವನ್ನ ಆಘ್ರಾಣಿಸುವ ಕಾರಣದಿಂದ ಆ ಪರಮಾತ್ಮನನ್ನೇ ತನ್ನ ಹತ್ರ ಹಿಡಿದಿಟ್ಟುಕೊಂಡು ಬಿಟ್ಟಿದ್ದಾಳೆ ಆ ಕಾವೇರಿ ನದಿ. ಇದರಿಂದ ಅರ್ಥ ಆಗತ್ತೆ ಯಾಕೆ ರಂಗನಾಥ ಸ್ವಾಮಿ ಅಲ್ಲಿ ನೆಲೆಸಿದ್ದಾನೆ. ಹೀಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಅನೇಕ ಸಂದರ್ಭಗಳಲ್ಲಿ ಧನುರ್ಮಾಸದಲ್ಲಿ 3 ರಂಗನಾಥನ ದರ್ಶನವನ್ನ ಕಾವೇರಿ ನದಿಯಲ್ಲಿ ಸ್ನಾನವನ್ನ ಮಾಡಿ ದರ್ಶನ ಮಾಡ್ತಾರೆ. ಕಾರ್ತಿಕ ಸ್ನಾನ ಅಂತ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಹೀಗೆ ಕೇವಲ ಜನರಿಗೆ ಮಾತ್ರ ಆಕರ್ಷಕವಾಗಿ ಆ ಕಾವೇರಿ ನದಿ ಇರುವಂತಹದ್ದಲ್ಲ, ಸ್ವತಃ ಭಗವಂತನನ್ನೂ ಕೂಡ ತನ್ನ ಹತ್ತಿರ ಹಿಡಿದಿಟ್ಟುಕೊಂಡಿರ್ತಕ್ಕಂತಹ ಮಹಾ ತಾಯಿ ಆ ಕಾವೇರಿ ನದಿ ಆಗಿದ್ದಾಳೆ ಅನ್ನೋದನ್ನ
ವರ್ಣನೆ ಮಾಡ್ತಾ ಇದ್ದಾರೆ ಆ ಕವಿಗಳು. ಹೀಗೆ ಅಂಥ ಕಾವೇರಿ ನದಿ ತೀರಕ್ಕೆ ರಾಘವೇಂದ್ರ ತೀರ್ಥರು ಡೋಲಿಯ ಮೇಲೆ ಬಂದು ಆ ನದಿಯ ತೀರದಲ್ಲಿ ಇಳಿದು ದಂತಧಾವನ, ಅನೇಕ ರೀತಿಯಾದ ಶೌಚವನ್ನ ಎಲ್ಲ ಶಾಸ್ತ್ರೋಕ್ತ ಕ್ರಮದಲ್ಲಿ ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತತ್ತಟೋಪವನಸೀಮ್ನಿ ವಾಹನಾತ್ಸೋವರುಹ್ಯ ಯಮಿಧುರ್ಯ ಚಂದ್ರಮಾಃ ಚಾಲಯನ್ ಕರಪದಂ ಸಮೃಜ್ಜಲೈರ್ದಂತ ಪಂಕ್ತಿ ಪರಿಶೋಧನಂ ವ್ಯಧಾತ್. ಯಮಿಧುರಿಯ ಚಂದ್ರಮಾಹ, ಸನ್ಯಾಸಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಯಾವ ಈ ರಾಘವೇಂದ್ರ ತೀರ್ಥರು ಇದ್ದಾರೆ, ಅಂಥ ಮಹನೀಯರು ಆ ಕಾವೇರಿ ನದಿ ತೀರದಲ್ಲಿ ವಾಹನಾತ್ ಅವರುಕ್ಯ, ವಾಹನದಿಂದ ಇಳಿದಂಥವರಾಗಿ ಕರಪದಂ ಸಮೃಜ್ಜಲೈಹಿ ಕ್ಷಾಲೈ, ಕೈಕಾಲುಗಳನ್ನ ಮಣ್ಣಿನಿಂದ ಅನೇಕ ರೀತಿಯಾಗಿ ಆ ಕೈಕಾಲುಗಳನ್ನ ಶುದ್ಧ ಮಾಡಿಕೊಳ್ತಾ ದಂತಧಾವನವನ್ನ ಮಾಡಿಕೊಂಡ್ರು. ನೋಡಿ, ನಾವೆಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಶೌಚಕ್ಕೆ, ದಂತಧಾವನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನ ನಾವು ಕೊಡಬೇಕು. ಯಾಕೆ? ಸ್ಮೃತಿಗಳು ಹೇಳ್ತಾವೆ, ಆಚಾರ್ಯರು ಸದಾಚಾರ ಸ್ಮೃತಿಯನ್ನು ಹೇಳ್ತಾರೆ, ಕೃತ ಶೌಚೋ ಯಥಾ ವಿಧಿ. ಶಾಸ್ತ್ರದಲ್ಲಿ ಶೌಚಕ್ಕೆ ಯಾವ ವಿಧಿಯನ್ನ ವಿಧಾನ ಮಾಡಿದ್ದಾರೋ ಅದಕ್ಕನುಗುಣವಾಗಿ ಶೌಚವನ್ನ ಮಾಡಬೇಕು. ಅನೇಕ ಸ್ಮೃತಿ ಪುರಾಣಗಳು ಈ ಶೌಚಾಚಾರದ ವಿಷಯದಲ್ಲಿ ಪ್ರಮಾಣಗಳನ್ನ ಉಲ್ಲೇಖ ಮಾಡ್ತವೆ. ಶೌಚ ಯತ್ನಂ ಸದಾ ಕುರ್ಯಾ, ಶೌಚ ಮೂಲೋ ಯತೋ ದ್ವಿಜಃ, ಶೌಚಾಚಾರ ವಿಹೀನಸ್ಯ ಸಮಸ್ತಾ ನಿಷ್ಫಲಾ ಕ್ರಿಯಾ. ಪ್ರತಿಯೊಬ್ಬ ಮನುಷ್ಯ ಸದಾ ಕಾಲ ಶೌಚ ಯತ್ನ ಅಂದ್ರೆ ಶುದ್ಧನಾಗಿ ಇರಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಯಾಕೆ? ಒಬ್ಬ ಬ್ರಾಹ್ಮಣ ತಾನು ಶುದ್ಧ ಇದ್ದ ಅಂತಾದರೆ ಇಡೀ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನೇ ಅತ್ಯಂತ ಶುದ್ಧವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಯಾವೊಬ್ಬ ಪುರುಷ ತನ್ನ ಜೀವನದಲ್ಲಿ ಶೌಚವನ್ನೇ ಇಟ್ಟುಕೊಳ್ಳೋದಿಲ್ವೋ, ಆಚಾರರಹಿತನಾಗಿರ್ತಾನೋ, ಏನೇ ಕೆಲಸ ಮಾಡಿದರೂ ಕೂಡ ಆ ಎಲ್ಲ ಕೆಲಸಗಳು ಕೂಡ ವ್ಯರ್ಥವಾಗಿ ಹೋಗ್ತವೆ. ಹಾಗಾಗಿ ಪ್ರತಿಯೊಬ್ಬ ಪುರುಷ ಅವರವರ ಧರ್ಮದಲ್ಲಿ ನಿರೂಪಣೆ ಮಾಡಿದಂತೆ ಶೌಚಾಚಾರ ವಿಧಿಗಳನ್ನ ಅನುಷ್ಠಾನ ಮಾಡಲೇಬೇಕು. ಹಾಗಾದ್ರೆ ಈ ಶೌಚವನ್ನು ಹೇಗ್ ಮಾಡಬೇಕು? ಇದರಲ್ಲಿ ಏನಾದರೂ ಪ್ರಕಾರಗಳು ಇದ್ದಾವ ಅಂತ ಆಲೋಚನೆ ಮಾಡಿದ್ರೆ ಆಚಾರ್ಯರು ಹೇಳ್ತಾರೆ, ಶೌಚಂತು ದ್ವಿವಿಧಂ ಪ್ರೋಕ್ತಂ ವಾಕ್ಯಮಾಭ್ಯಂತರಮೇವ ಚ. ಶೌಚ ಒಟ್ಟು ಎರಡು ತರಹ ಶೌಚ, ಒಂದು ಬಾಹ್ಯ ಶೌಚ, ಇನ್ನೊಂದು ಆಂತರ ಶೌಚ ಅಂತ ಎರಡು ತರಹದ ಶೌಚ. ಇದರಲ್ಲಿ ಬಾಹ್ಯ ಶೌಚವನ್ನ ಮೃದು ಜಲಾಭ್ಯ, ಮಣ್ಣು ಮತ್ತೆ ನೀರಿನಿಂದ ಬಾಹ್ಯ ಶೌಚವನ್ನ ಮಾಡಿಕೊಂಡರೆ ಅಂತಃಶುದ್ಧಿಯನ್ನ ಭಾವಶುದ್ಧಿ, ನಮ್ಮ ಮನಸ್ಸು ಶುದ್ಧಿ ಇತ್ತು ಅಂತಾದ್ರೆ ಅದೇ ಅಂತಃಕರಣದ ಶುದ್ಧಿ, ಅಂತರದ ಶುದ್ಧಿ. ಹಾಗಾದ್ರೆ ಈ ಶೌಚವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಕೆಲವೊಂದು ವಿಧಿಯನ್ನ ವಿಧಾನ ಮಾಡುತ್ತೆ ಶಾಸ್ತ್ರ. ನಾವೆಲ್ಲ ಬೆಳಿಗ್ಗೆ ಎದ್ದಾಗ ಮಲಮೂತ್ರ ವಿಸರ್ಜನೆಗೆ ಹೋಗುವಂತಹ ಸಂದರ್ಭ ಇರುತ್ತೆ. ಯಾವಾಗ ಮಲಮೂತ್ರ ವಿಸರ್ಜನೆಯನ್ನ ಮಾಡ್ತೇವೋ ಆ ಸಂದರ್ಭದಲ್ಲಿ ನಾವು ಯಜ್ಞೋಪವೀತವನ್ನ
ಬಲಕಿವಿಗೆ ಹಾಕಬೇಕು. ಹಗಲು ಮತ್ತೆ ಸಂಧ್ಯಾಕಾಲದಲ್ಲಿ ಉತ್ತರ ದಿಕ್ಕಿಗೆ ಅಭಿಮುಖನಾಗಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿದರೆ, ರಾತ್ರಿ ಕಾಲದಲ್ಲಿ ದಕ್ಷಿಣ ದಿಕ್ಕಿಗೆ ಅಭಿಮುಖನಾಗಿ ಕುಳಿತುಕೊಂಡು ಆ ಶೌಚವನ್ನ ಪೂರೈಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಒಂದೊಂದು ದೇಶದಲ್ಲಿ, ಒಂದೊಂದು ಪ್ರದೇಶದಲ್ಲಿ ಆಯಾಯ ದೇಶ ಕಾಲಕ್ಕನುಗುಣವಾಗಿ ಕೆಲವೊಂದು ಶೌಚವನ್ನ ವಿಧಾನ ಮಾಡಿರ್ತಾರೆ. ಅದಕ್ಕೆ ಒಂದು ಸ್ಮೃತಿ ನಿರೂಪಣೆ ಮಾಡುತ್ತೆ. ಯಸ್ಮಿನ್ ದೇಶೇತು ಯತ್ತೋಯಂ ಯಾಚಯತ್ರೈವ ಮೃತ್ತಿಕಾ ಸೈವ ತತ್ರ ಪ್ರಶಸ್ತ ಸ್ಯಾತ್ತಯಾ ಶೌಚಂ ವಿಧೀಯತೆ. ಯಾವ ದೇಶದಲ್ಲಿ ಯಾವ ಮಣ್ಣು ಯಾವ ನೀರು ಸಿಗುತ್ತೋ ಅವುಗಳಿಂದಲೇ ಆ ಪದಾರ್ಥಗಳನ್ನ ನಾವು ಏನ್ ಮಾಡ್ಕೋಬೇಕು, ಶುದ್ಧವನ್ನಾಗಿ ಮಾಡ್ಕೋಬೇಕು. ಅದೇ ಉತ್ತಮವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಾರೆ. ಹೀಗೆ ಈ ಎಲ್ಲ ಧರ್ಮಶಾಸ್ತ್ರದ ರಹಸ್ಯವನ್ನ ಬಲ್ಲಂತಹ ಯಾವ ಈ ರಾಯರು ಇದ್ದಾರೆ, ಆ ಕಾವೇರಿ ನದಿ ತೀರದಲ್ಲಿ ಕುಳಿತು ತಮ್ಮ ಈ ಶೌಚವನ್ನ ಮುಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದಾದ ಮೇಲೆ ದಂತಧಾವನವನ್ನು ಕೂಡ ಅವರು ಅಲ್ಲಿ ಮಾಡಿದ್ರು. ಹೇಳ್ತಾರೆ, ದಂತ ಪಂಕ್ತಿ ಪರಿಶೋಭನಂ ವ್ಯಥ. ರಾಯರು ತಮ್ಮ ದಂತ ಪಂಕ್ತಿಗಳ ಶುದ್ಧತೆಯನ್ನ ಅವರು ಮಾಡಿದರು.